ಹುಣಸೂರಿನಲ್ಲಿ ದತ್ತ ಜಯಂತಿ ಅಂಗವಾಗಿ ಅದ್ಧೂರಿ ಹನುಮ ಜಯಂತಿ ಆಯೋಜಿಸಲಾಗಿತ್ತು. ಉತ್ಸವ ಮೂರ್ತಿಗಳ ಮೆರವಣಿಗೆಗೆ ಸಂಸದ ಯದುವೀರ್ ಒಡೆಯರ್, ಶಾಸಕ ಜಿಡಿ ಹರೀಶ್ ಗೌಡ, ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್, ನಟರಾಜ ಸ್ವಾಮೀಜಿ, ಸಾಂಬ ಸದಾಶಿವ ಸ್ವಾಮೀಜಿಗಳು ಹನುಮ ಮತ್ತು ದತ್ತಾತ್ರೇಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಗೈದು ಚಾಲನೆ ನೀಡಿದರು. ಚಾಲನೆ ನೀಡುತ್ತಿದ್ದಂತೆ ವಿವಿಧ ಕಲಾ ತಂಡ ಮಂಗಳವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಈ ವೇಳೆ ಯುವಕರು ನಗಾರಿ, ಡಿಜೆ ಸದ್ದಿಗೆ ತಕ್ಕಂತೆ ಹಾಗೂ ಹನುಮಂತ, ಶ್ರೀರಾಮ, ದೇಶಪ್ರೇಮ ಮೆರೆವ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು. ಎಸ್ಪಿ ವಿಷ್ಣುವರ್ಧನ್, ಅಡಿಷನಲ್ ಎಸ್ಪಿಗಳಾದ ಮಲ್ಲಿಕ್, ನಾಗೇಶ್, ಡಿವೈಎಸ್ಪಿ ರವಿ ನೇತೃತ್ವದಲ್ಲಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಆಯಕಟ್ಟಿನ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. 2 ಡ್ರೋನ್ ಕ್ಯಾಮೆರಾ ಸೇರಿದಂತೆ 50ಕ್ಕೂ ಹೆಚ್ಚು ವಿಡಿಯೋಗ್ರಾಫರ್ಗಳು ಮೆರವಣಿಗೆಯಲ್ಲಿ ಚಿತ್ರೀಕರಿಸಿದರು. ಶಾಂತಿಯುತವಾಗಿ ಮೆರವಣಿಗೆ ಮುಕ್ತಾಯಗೊಳಿತು. ರಾಮಿನ ಒಂದು ಸೇವೆಗಾಗಿ ಮೀಸಲಿಟ್ಟಿದ್ರು. ಒಂದು ಒಳ್ಳೆಯ ಒಂದು ಕಲ್ಪನೆಯೊಂದಿಗೆ ನಾವು ಕೂಡ ನಮ್ಮ ಸೇವೆಗಾಗಿ ಭಾರತೀಯರಾಗಿ ನಮ್ಮ ಸೇವೆಯನ್ನು ನಾವು ಮಾಡಬೇಕಾಗಿರೋದು ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಒಳ್ಳೆಯ ಹೋರಾಟ ಆಗಲಿ ಮತ್ತು ಈ ಆಚರಣೆಯಲ್ಲಿ ಕೂಡ ಭಾಗವಹಿಸಿದ್ದು ಎಲ್ಲ ಸಮಸ್ತ ಹುಣಸೂರಿನ ನಿವಾಸಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್, ಎಷ್ಟು ಹನುಮ ಭಕ್ತಾದಿಗಳು ಇವತ್ತು ತಾಲೂಕು ಚುನಾವಣೆ ಕನಿಷ್ಠ ಒಂದು 25,000 ಅಂತ ಹೇಳ್ತಾರೆ. ಬಹುಶಃ ಅದು ಒಂದು ಫ್ಲೋಟಿಂಗ್ ಕ್ರೌಡ್ ಇರ್ತಾರೆ. ಟೌನ್ನಲ್ಲಿ ಹೋಗುವಾಗ ಇನ್ನೂ ಜನ ಸೇರ್ಕೋತಾರೆ, ಅಲ್ಲಿ ಅಂತ್ಯದಲ್ಲೂ ಕೂಡ ಇನ್ನೂ ಜನ ಸೇರ್ಕೋತಾರೆ, ಪ್ರಾರಂಭದಲ್ಲೂ ಒಂದು ಜನ ಇರ್ತಾರೆ. ಫ್ಲೋಟಿಂಗ್ ಕ್ರೌಡ್ ಕನಿಷ್ಠ ಒಂದು 25,000. ಸಂಘಟನೆಗಳ ವತಿಯಿಂದ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆದಿದೆ. ನಾವು ಏನು ಊಹೆ ಮಾಡಿದ್ದು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗಿದೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ, ಬೆಳಗಿನ ಸಂಜೆವರೆಗೆ ನಮ್ಮ ಇದ್ದಂಥ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಹೃತ್ಪೂರ್ವಕವಾಗಿ ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ಮತ್ತು ಹನುಮಂತೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದರೊಂದಿಗೆ ನಮಗೆ ಸಹಕಾರ ನೀಡಿದಂಥ ಎಲ್ಲ ಆರಕ್ಷಕ ಸಿಬ್ಬಂದಿಯ ವರ್ಗದವರಿಗೆ ಮತ್ತು ಆರೋಗ್ಯ ಇಲಾಖೆಯವರಿಗೆ, KEB ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತಾಲೂಕು ಆಡಳಿತ, ವಿಭಾಗೀಯ ಆಡಳಿತ ಎಲ್ಲವೂ ಕೂಡ ನಮ್ಮ ಜೊತೆ ಕೈ ಸೇರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಪೂರ್ವಕವಾಗಿ ಧನ್ಯವಾದಗಳು. ಭಕ್ತಾದಿಗಳೇ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಮೆರವಣಿಗೆ, ಮುಂದಿನ ಆಂಜನೇಯ ಸ್ವಾಮಿ ಭವ್ಯ ಮೆರವಣಿಗೆ ಡಿಸೆಂಬರ್ 20 ಹನುಮ ಜಯಂತಿ, ಡಿಸೆಂಬರ್ 22 ಆಂಜನೇಯ ಸ್ವಾಮಿಯ ಭವ್ಯ ಮೆರವಣಿಗೆ, 20 ಹನುಮ ಜಯಂತಿ, 22ನೇ ತಾರೀಕು ಆಂಜನೇಯ ಸ್ವಾಮಿ ಭವ್ಯ ಮೆರವಣಿಗೆ ಮುಂದುವರಿಸಿರುತ್ತೆ. ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಬೇಕು. ಇನ್ನೂ ಉನ್ನತ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀಬೇಕು. ತಮ್ಮೆಲ್ಲರ ಸಹಕಾರ ಇರಬೇಕು. ಜೊತೆಗೆ ಈ ದಿವಸದ ಮೆರವಣಿಗೆ ಯಶಸ್ವಿಗೆ ಕಾರಣಕರ್ತ ಅಂತ ಎಲ್ಲ ದಾನಿಗಳಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಣ್ಣ ಪ್ರಮಾಣ ಇರ್ಬೋದು, ದೊಡ್ಡ ಪ್ರಮಾಣ ಇರ್ಬೋದು, ಎಲ್ಲ ದಾನಿಗಳು ಸಹಕಾರವನ್ನು ನೀಡಿದ್ದೀರಿ, ಯಶಸ್ವಿಗೆ ಕಾರಣಕರ್ತರಾಗಿದ್ದೀರಿ. ನಮ್ಮ ಎಲ್ಲ ಬಳಗದ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ, ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಹಲೋ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೆ. ಹಲೋ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕೆ. ಮುಂದಿನ ಮೆರವಣಿಗೆ ಡಿಸೆಂಬರ್ 22. ಮುಂದಿನ ಮೆರವಣಿಗೆ
ಡಿಸೆಂಬರ್ 22, 20 ಹನುಮ ಜಯಂತಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂದಂಥ ಎಲ್ಲ ಜಾನಪದ ತಂಡಗಳಿಗೂ ಕೂಡ ಪೂರ್ವಕವಾಗಿ ಧನ್ಯವಾದಗಳು.